ಹಾಯ್ ಎಲ್ಲೋ ನಮಸ್ಕಾರ. ಹಾಗೆ ಒಂದಿನ ಮನೆಯವರೆಲ್ಲರೊಟ್ಟಿಗೆ ಈಶಾ ಫೌಂಡೇಶನ್‌ಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಸುಂದರವಾದ ಪ್ರಕೃತಿ ತಾಣ ಅಂದರೆ ತಪ್ಪೇ ಇಲ್ಲ. BMTC ಬಸ್‌ನಲ್ಲಿ ಈಶಾ ಫೌಂಡೇಶನ್ನ ಸುತ್ತಲಿನ ಒಂದು 5 ಜಾಗಗಳನ್ನು ಸೇರಿಸಿ ಒನ್ ಡೇ ಟ್ರಿಪ್ ಪ್ಯಾಕೇಜನ್ನು ಅದು ವೋಲ್ವೋ AC ಬಸ್‌ನಲ್ಲಿ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಇದು ತುಂಬ ಖುಷಿ ಪಡೋ ವಿಷಯ. ಒಂದು ₹600 ಚಾರ್ಜಸ್ ಇರ್ಬೋದು ಒಬ್ಬರಿಗೆ. ಬೆಳಗ್ಗೆ 10:30 11 ಗಂಟೆಗೆ ಹೊರಟು ರಾತ್ರಿ 10:30ಕ್ಕೆ ವಾಪಸ್ಸು ಮೆಜೆಸ್ಟಿಕ್ಕಿಗೆ ಕರ್ಕೊಂಡು ಬಂದುಬಿಡ್ತಾರೆ. ತುಂಬ ಖುಷಿ ಪಡೋವಂಥ ವಿಚಾರ. ಸುತ್ತುವರೆದ ಬೆಟ್ಟ ಪ್ರದೇಶ ಅಂದರೆ ಬೆಟ್ಟಗಳ ಸಾಲಿನ ಮಧ್ಯದಲ್ಲಿ ತೆರೆದ ವಿಶಾಲ ಪ್ರದೇಶದಲ್ಲಿ ಶಿವನ ಭವ್ಯ ಸಾನ್ನಿಧ್ಯ ತುಂಬ ಮನೋಜ್ಞವಾಗಿದೆ. ಅದು ಅಷ್ಟು ವಿಶಾಲ ಪ್ರದೇಶವಾದರೂ ಸ್ವಚ್ಛತೆ ಬಗ್ಗೆ ಎರಡನೇ ಮಾತಾಡೋಂಗಿಲ್ಲ. ಇಲ್ಲಿ ಸ್ವಂತ ವಾಹನದಲ್ಲಿ ಹೋಗೋರಿಗೆ ಕೂಡ ತುಂಬ ಚೆನ್ನಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ಎಲ್ಲ ದೇವಸ್ಥಾನಗಳಲ್ಲೂ ಗರುಡಗಂಬ ನೋಡಿರ್ತೀವಲ್ವಾ, ಆದರೆ ಇಲ್ಲಿ ತ್ರಿಶೂಲ ಸ್ತಂಭ ಮಾಡಿದ್ದಾರೆ. ಇದರ ಇಂಡಿಕೇಟ್ ಏನಂತ ಗೊತ್ತಿಲ್ಲ, ಎಲ್ಲ ಶಿವನಿಗೆ ಸಂಬಂಧಪಟ್ಟಿರೋದೇ ಮಾಡಿದ್ದಾರೆ. ಹಾಗೂ ಅದರ ಮುಂದುಗಡೆ ವಿಶಾಲವಾದ ಮಂಟಪ ಇದೆ. ಇಲ್ಲೆಲ್ಲ ಜಾಸ್ತಿ ನಾಗರ ಕೆತ್ತನೆಗಳಲ್ಲ, ನಾಗರ ಕಲಾಕೃತಿಗಳನ್ನು ಹೆಚ್ಚಾಗಿ ಮಾಡಿದ್ದಾರೆ. ಇಲ್ಲಿನ ಸಿಬ್ಬಂದಿಗಳು ಅಷ್ಟೇ ತುಂಬ ಸೌಮ್ಯ ಸ್ವಭಾವದವರು. ಸ್ವಚ್ಛತೆ ಬಗ್ಗೆ ಎರಡನೇ ಮಾತಾಡೋಗೆ ಇಲ್ಲ. ಅಷ್ಟು ತೆರೆದ ವಿಶಾಲ ಜಾಗದಲ್ಲೂ ಕೂಡ ಒಂದು ಚೂರು ತುಂಬ ಚೆನ್ನಾಗಿದೆ, ಹೋಗಿ ಬರ್ಬೋದು. ಸಂಜೆ ಆಗ್ತಾ ಜನಜಂಗುಳಿ ಜಾಸ್ತಿ ಆಗ್ತಾರೆ. ಯಾಕಂದರೆ ರಾತ್ರಿನೇ ನೋಡೋದು ಅಂದರೆ ಸಂಜೆ ಟೈಮಲ್ಲಿ ನೋಡುವಂಥ ದೃಶ್ಯಾವಳಿ ತುಂಬ ಚೆನ್ನಾಗಿರುತ್ತೆ ಅಂತ. ಅಬ್ಬಬ್ಬಾ, ಇಲ್ಲಿನ ಜನ ನಾನಾ ಭಂಗಿ ಭಾವಗಳಲ್ಲಿ ತಮ್ಮ ಫೋಟೋಗಳನ್ನು ಸೆಲ್ಫಿಗಳನ್ನು ತಗೊಂಡು ಖುಷಿ ಪಡ್ತಾ ಇದ್ದಾರೆ. ಶಿವನ ಪ್ರತಿಮೆಯನ್ನು ಲೋಹದಿಂದ ಮಾಡಿದ್ದಾರಂತೆ. ಹಾಗೂ ಶಿವನಿಗೆ ಹಾಕಿರೋ ರುದ್ರಾಕ್ಷಿ ಮಾಲೆ ಅದು ಕೋಟಿ ನಿಜವಾದ ರುದ್ರಾಕ್ಷಿಯಲ್ಲಿ ಹಾರವನ್ನು ಮಾಡಿ ಹಾಕಿದ್ದಾರೆ. ಹಾಗೆಯೇ ಶಿವನಿಗೆ ಅಂಟ್ಕೊಂಡಂಗೆ ಕೆಳಗಡೆ ಮಂಟಪ ಇದೆಯಲ್ಲ, ಆ ಮಂಟಪದಲ್ಲಿ 7 ಸಪ್ತ ಋಷಿಗಳ ಕೆತ್ತನೆಯನ್ನು ಮಾಡಿ ಅಲ್ಲಿ ಪೂಜೆ ಮತ್ತಿತರ ಕೈಂಕರ್ಯಗಳನ್ನ ಮಾಡ್ತಾರೆ. ಹಾಗೆ ಇಲ್ಲಿ ಶಿವನ ಬಗ್ಗೆ ಸ್ವಲ್ಪ ಶಿವ ಅಥವಾ ಆದಿಯೋಗಿಯ ಯೋಗದ ಮೂಲದ ಬಗ್ಗೆ, ಯೋಗದ ಪರಂಪರೆಯ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ಏನಂದರೆ, ಈ ಆದಿಯೋಗಿಯ ಮೂರ್ತಿ 112 ಅಡಿ ಇದೆ. ಇದು ಏನು ಸೂಚಿಸುತ್ತೆ ಅಂದರೆ, ಮನುಷ್ಯನ ತನ್ನ ಜೀವನದ ಪಾರಮಾರ್ಥಿಕತೆಯನ್ನು ತಲುಪಲು 112 ಮಾರ್ಗಗಳನ್ನು ಬಿಂಬಿಸುತ್ತಂತೆ. ಯಪ್ಪ, ನಾನು ಕೇವಲ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಯೋಗ ಮಾರ್ಗ ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು, 112 ಮಾರ್ಗಗಳಿದೆ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ. ಅದರ ಮುಂದೆ ಭವ್ಯವಾದ ನಂದಿಯ ಪೂರ್ಣ ಪ್ರತಿಮೆಯನ್ನು ಶಿವನ ಅಭಿಮುಖವಾಗಿ ನಿರ್ಮಿಸಿದ್ದಾರೆ. ಭಾಳ ಚೆನ್ನಾಗಿದೆ. ಭಕ್ತಾದಿಗಳಿಗೆ ಅಮಾವಾಸ್ಯೆಯಲ್ಲಿ ಈ ನಂದೀಶ್ವರನಿಗೆ ಅಭ್ಯಂಗ ಅಂದರೆ ತೈಲ ಅಭ್ಯಂಗ ಸೇವೆಗೆ ಅವಕಾಶವಿದೆಯಂತೆ. ಶಿವನ ಅನುಗ್ರಹ ಪಡೆಯಲು ಸದಾ ಕಾದಿರುವ ನಂದಿಯಂತಾಗಬೇಕು ಮನುಷ್ಯ ಅಂತ ಸೂಚಿಸುತ್ತೆ. ಅಷ್ಟರಲ್ಲಿ ಕತ್ಲಾಗ್ತಾ ಬಂತು. ಪೂರ್ಣ ಕತ್ತಲೆಯಲ್ಲಿ ಶಿವನ ಪ್ರತಿಮೆಯ ಬೆಳಕಿನ ದೃಶ್ಯ ವೈಭವ ಶುರುವಾಯಿತು. ಶುರುವಿನಲ್ಲಿ ಆದಿಯೋಗಿಯ ಬಗ್ಗೆ 5 ನಿಮಿಷ ಧ್ಯಾನ ಅಥವಾ ಜಪ ಹೇಳ್ಕೊಡ್ತಾರೆ. ಆ ನಂತರ ಕಣ್ಬಿಟ್ಟಾಗ ಕೈಲಾಸಕ್ಕೆ ಕರೆದು ಆದಿಯೋಗಿಯ ಬಗ್ಗೆ, ಆದಿಶಕ್ತಿ ಪಾರ್ವತಿಯ ಬಗ್ಗೆ, ಸಪ್ತ ಋಷಿ ಶಿಷ್ಯರ ಬಗ್ಗೆ ಸದ್ಗುರುಗಳ ಅಮೋಘವಾದ ಧ್ವನಿಯಲ್ಲಿ ವಿವರಣೆ ಹಾಗೂ ಹಿಮ್ಮೇಳ ನೋಡುಗರನ್ನು ಮೈಮರೆಸಿದಂತೂ ಸತ್ಯ. When his ecstasy allowed him some movement, he danced wildly. He became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they call him a yogi, as he was the first one, the Adi Yogi. ಇದನ್ನು ಮೊಬೈಲ್ನಲ್ಲಿ ಎಲ್ಲ ಸೆರೆ ಹಿಡಿತಾ
seekers, heaven seekers, remained as they could not tear themselves away from him. ನನ್ನ ಮೊಬೈಲ್ನಲ್ಲಿ ಪಿಕ್ಚರ್ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಆದರೂ ಕೆಲವೊಂದು ದೃಶ್ಯಾವಳಿಗಳ ತುಣುಕುಗಳನ್ನ ಹಂಚ್ಕೊಂಡಿದ್ದೀನಿ. ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುವಂಥ ಸ್ಥಳ. ನೀವು ಒಮ್ಮೆ ಹೋಗಿ ಬನ್ನಿ. ಸಮಯ ಸಂಜೆ ಆದರೆ ತುಂಬ ಚೆನ್ನ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. Adiyogi absorbed her and made her a part of himself, and hence he is the Ardhanari, the ideal man, where one half of him is